ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೀವ್ ಏನಾರ ಹೇಳ್ರಪ್ಪ, ಬಿಹಾರ ಚುನಾವಣೆದಾಗ ಗೆದ್ದಿರೋದು ಬಿಜೆಪಿನೇ ಇರಬಹುದು, ಆದ್ರ ಸೋಷಿಯಲ್ ಮೀಡಿಯಾದಾಗ ಫೇಮಸ್ ಆಗ್ಲಿಕತ್ತಿರೋದು ಇವ್ರಿಬ್ರೇ ನೋಡ್ರಿ. ಒಬ್ರು 25 ವರ್ಷಕ್ಕೆ MLA ಆದಂತ ಮೈಥಿಲಿ ಠಾಕೂರ್ ಆದ್ರ ಇನ್ನೊಬ್ರು ರಾಹುಲ್ ಗಾಂಧಿ. 25 ವರ್ಷಕ್ಕ ನಾವೆಲ್ಲ ಏನ್ ಮಾಡ್ಲಿಕ್ಕತ್ತಿದ್ವಿ ಏನ್ ಅನ್ನೋದು ನೆನಪ ಹರೈತ್ ನೋಡ್ರಿ. ಇವ್ರ ಸಾಧನೆನ ಫಸ್ಟ್ ಟೈಮ್ ಎಲೆಕ್ಷನ್ ಸ್ಪರ್ಧೆ ಮಾಡಿ ಗೆಲ್ಲುದು ಅಂದ್ರ ಅದೇನ ಸಾಧಾರಣ ವಿಷಯ ಅಂತ ತಿಳ್ಕೊಂಡ್ರಿ ನೀವ. ಈಗ ಇದ್ರಾಗ ನೋದ್ ಭಾರಿ ಮಜಾ ಅದ, ಹೇಳ್ತೀನಿ ಕೇಳ್ರಿ. ಈ ಮೈಥಿಲಿ ಠಾಕೂರ್ ಅವ್ರು ಹುಟ್ಟಿದ್ ಯಾವಾಗ ಹೇಳ್ರಿ? 2000 ಇಸ್ವಿದಾಗ. ಅವಾಗ ನಮ್ಮ ರಾಹುಲ್ ಗಾಂಧಿ ಅವರಿಗೆ 30 ವರ್ಷ ವಯಸ್ಸು. ಅಂದ್ರ ಅವಾಗ ಅವರು ಯುವ ನಾಯಕ. ಈಗ 2025 ಇಸ್ವಿ ಬಂದೈತಿ. ಮೈಥಿಲಿ ಠಾಕೂರ್ ಅವ್ರಿಗೆ 25 ವರ್ಷ. 25 ವರ್ಷಕ್ಕ ಇವ್ರು ಫಸ್ಟ್ ಟೈಮ್ MLA ಆಗಿ ದಾಖಲೆ ಮಾಡ್ಯಾರ. ಇಲ್ಲೊಂದು ವಿಚಿತ್ರ ಆಯ್ತು ನೋಡ್ರಿ. ಮೈಥಿಲಿ ಅವರು ಹುಟ್ಟದಾಗ ರಾಹುಲ್ ಗಾಂಧಿ ಅವರು ಈ ದೇಶದ ಯುವ ನಾಯಕ ಅಂತ ಅನಿಸ್ಕೊಂಡಿದ್ರು. ಈಗ 25 ವರ್ಷಕ್ಕೆ ಅವ್ರು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತು ಗೆದ್ದಾರ. ನಾನು ಇವತ್ತಿನ ತನಕನೂ ರಾಹುಲ್ ಗಾಂಧಿ ಈ ದೇಶದ ಯುವ ನಾಯಕನೇ. 55 ವರ್ಷದ ಯುವ ನಾಯಕ, ಅಷ್ಟೇ ಡಿಫರೆನ್ಸ್. ಗೊತ್ತಾಯ್ತು ಕಣ್ರಿ, ಈಗೊಂದು ಸತ್ಯ ಗೊತ್ತಾಯ್ತು ಕಣ್ರಿ. ತಲೆ ಕೂದಲು ಬೆಳ್ಳಗಾಗಿ, ಹಲ್ಲೆಲ್ಲ ಉದುರು ಹೋಗಿ, ಕಣ್ಣಲ್ಲಿ ಪೊರೆ ಬಂದು, ಕಿವಿಗೊಂದು ಮೆಷಿನ್ ಬಂದ್ರು, ಎಲ್ಲಾ ಯುವ ನಾಯಕರು ಬಿಟ್ಕೊಟ್ಬಿಟ್ರು ಕಣ್ರಿ, ಬಿಟ್ಕೊಟ್ಬಿಟ್ರು. ಇವರೇ ಈ ದೇಶದ ಎವರ್ ಗ್ರೀನ್ ಯುವ ನಾಯಕ ಅಂದ್ರ ಅದು ರಾಹುಲ್ ಗಾಂಧಿ ಅವರೇ ಅಂತ ಹೇಳಿ ಎಲ್ಲಾರು ಬಿಟ್ಕೊಟ್ಬಿಟ್ರು. ಇನ್ನಾನು ನೋಡ್ರಿ, ನೀವು ಬಿಹಾರ ಮುಗಿಸಿ ಎಲ್ಲಾ ಟೀಮ್ ಜೊತೆ ಗಂಟು ಮೂಟೆ ಕಟ್ಕೊಂಡು ನೆಕ್ಸ್ಟ್ ಟೂರ್ ಎಲ್ಲಿ ಅಂತ ಹೇಳಿ ಪ್ಲಾನ್ ಮಾಡ್ಲಿಕತ್ತಾರ. अरे आप भी तो आइए। हम आएंगे, जरूर आएंगे, हम अंतिम में आएंगे। चलो बढ़ो तुम लोग, अब बीच बीच में सबको पानी वानी देते रहना। चलो हमारे बढ़िया से निकाला गाड़ी एकदम चला, ठीक है, जिम्मेदारी के साथ में गर्दा उड़ा देना है। आप फ्यूचर है हमारा। अरे आप लोग जाइए, तुम बैठ जाओ रावण के जैसे काहे खड़े हो सको। देखिए आज ये 4 बजे हम इंतजार करेंगे जाओ आपका। तुम लोग। आइएगा तो हिम्मत बढ़ेगा। ಇದು ಏನಾರೇ ಖರೆ ಆಯ್ತು ಅಂದ್ರ ದೀದಿ ಕೈಗೊಂದು ಬಿಂದಿಗಿ ಚೊಂಬು ಕೊಟ್ಟು ಬರುದಂತೂ ಗ್ಯಾರಂಟಿ. ಇಲ್ಲಿ ತನಕ ಖರೆ ಹೇಳ್ತೀನಿ, ಸೋತಾಗ್ಲೆಲ್ಲ ಸೋಲಿಗೆ ಕಾರಣ ಏನು ಅಂತ ಹುಡುಕಿದ್ರು ಅಂದ್ರ ಇಷ್ಟೊತ್ತಿಗಿಂತ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಇವ್ರಿಗೆ. ಇನ್ನೂ ನೋಡ್ರಿ, ಸಂತೋಷ್ ಲಾಡ್ ಅಂತವ್ರು ಮತ್ ಅದೇ ಕತಿ ಹೇಳ್ತಾರ್ಯಪ್ಪ, ಓಟ್ ಚೋರಿ ಆಗ್ಯದಂತ. ಹಾಕಿದಾರಲ್ರಿ, ನಮಗೆ 30% ಓಟ್ ಬಂದಿಲ್ಲ. JDU ಸುಮಾರು 23% ಬಂದಿದೆ. JDU 23% ಬಂದು ನಮ್ಗೆ 25 ಸೀಟ್ ಬಂದಿದೆ. BJP 20% ತಗೊಂಡು 91 ಸೀಟ್ ಬಂದಿದೆ. ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ 20-25 ವರ್ಷ ಮಾಡಿದ್ಮೇಲೆ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಲ್ಲನ? 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದನ್ರಿ ಎಲ್ಲನ? 25 ವರ್ಷದ ಆಡಳಿತ ಆದ್ಮೇಲೆ ಇಷ್ಟೆಲ್ಲ ಆಂಟಿ ಇನ್ಕಂಬನ್ಸಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಇಡೀ ಜಗತ್ನಾಗ ಇರ್ತದೆ. 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆದ್ಬಿಡ್ಬೋದಾ? ಮತ್ತೆ ಏನ್ ಆಧಾರದ ಮೇಲೆ ಗೆಲ್ತಾರೆ ಇವರು? ಏನ್ ಹಂಗೆ ಬಿಹಾರ್ ಏನ್ ಅಮೆರಿಕ ಆಗ್ಬಿಟ್ಟಿದ್ಯಾ? ಬಿಹಾರ್ ಏನ್ ಅಮೆರಿಕ ಆಗ್ಬಿಟ್ಟಿದೇನ್ರಿ? ಇಲ್ಲೇ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಪ್ರತಿ 2ನೇ ಮನೆ 3ನೇ ಮನೆ ಬಿಹಾರ್ ಸಿಗ್ತಾನೆ. ಏನ್ ಬಿಹಾರ್ನಾಗ ಅಂತ ಏನ್ ಮಾಡಿದಾರೆ? ಹಂಗ 90 ಸೀಟ್ ಗೆಲ್ತಕ್ಕಂತ ಏನ್ ಮಾಡಿದ್ದಾರೆ? ಅದೇ 65 ಲಕ್ಷ ಓಟ್ ತೆಗ್ದಿದ್ದಾರೆ, 20 ಲಕ್ಷ ಓಟ್ ಆಡ್ ಮಾಡಿದ್ದಾರೆ, 85 ಲಕ್ಷ ಓಟ್ ಗಫಲಾಗಿದೆ, 14 ಲಕ್ಷ ಓಟ್ ಫೇಕ್ ಓಟ್ಸ್ ಇದಾವೆ, 3 ಲಕ್ಷ ಮನೆಗಳು ಝೀರೋ ಅಕೌಂಟ್ ನಲ್ಲಿ ಇದಾವೆ. ಮತ್ತೆ ಇದ್ರ ಬಗ್ಗೆ ಏನ್ ಚರ್ಚೆನೆ ಬೇಡ. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ. ಮತ್ತೆ ಕಾರಣ ಏನು? ಮತ್ತೆ ಇಂತ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನರ್ ಮಾಡಿರ್ತಕ್ಕಂಥ ಸಪೋರ್ಟ್ ಗೆದ್ದಿದ್ದಾರೆ, ಬೇರೆ ಏನಿದೆ? ಓಹೋಹೋ, ಇವರು ಕರ್ನಾಟಕದಾಗ 137 ಸೀಟ್ ಗೆಲ್ಲೋ ಮುಂದ ಚುನಾವಣಾ ಆಯೋಗ ಬಹಳ ಕರೆಕ್ಟ್ ಇತ್ತು. ಆದ್ರೆ ಈಗ ಬಿಹಾರದಾಗ ಓಟ್ ಚೋರಿ ಮಾಡ್ಯಾರ. ನಿಮ್ಮ ಲಾಜಿಕ್ಕಿಗೊಂದು ದೊಡ್ಡ ನಮಸ್ಕಾರ. ನಿಮ್ಮ ಪಕ್ಷ ಸೋಲಿಕ್ಕ ಕಾರಣನೇ ಇದು ನೋಡ್ರಿ. ಮಾತಾಡಿ ಮಾತಾಡಿ ಮುಂದೊಂದಿನ ಕರ್ನಾಟಕದಾಗೂ ಸೇಮ್ ಟು ಸೇಮ್ ಇದೇ ಪರಿಸ್ಥಿತಿ ನಿಮಗೂ ಬರ್ಲಿಲ್ಲ ಅಂದ್ರ ಆಮೇಲೆ ಕೇಳ್ರಿ ನೀವು. ಅಲ್ಲ, ಈ ಸರ್ಕಾರಕ್ಕ ಯಾರು ಹೇಳೋರ್ ಕೇಳೋರೇನ್ ಇಲ್ಲ ಅಂತ ತಿಳ್ಕೊಂಡ್ರ ಹೆಂಗಂತ? ಯಾಕಂತ ಹೇಳ್ತೀನಿ ಕೇಳ್ರಿ. ನಿಮ್ಮೆಲ್ಲರಿಗೂ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ನಿಮ್ಮ ಮನೆಗೆ ಒಂದು ಕಾರ್ ಡೈಲಿ ಓಡಾಡ್ಲಿಕ್ಕೆ ಅಂತ ಹೇಳಿ ಬೇಕಾಗಿರ್ತೈತಿ. ಸೊ ಅದಕ್ಕ ನಿಮ್ಗ ವರ್ಷಕ್ಕ 6 ಲಕ್ಷ ಬಾಡಿಗೆ ಆಗ್ತೈತಿ. ಕಾರ್ ಬಾಡಿಗೆ ಇಟ್ಕೊಂಡ್ರಿ ಅಂದ್ರ ಅದೇ ಕಾರನ್ನ ನೀವು ಹೊಸದಾಗಿ ತಗೋಬೇಕು ಅಂದ್ರೆ 1 ಲಕ್ಷ ರೂಪಾಯಿ ಸಿಗತೈತಿ. ಈಗ ನೀವು ಹೇಳ್ರಿ, ನೀವ್ ಅವಾಗ ಏನ್ ಮಾಡ್ತೀರಿ? ವರ್ಷಕ್ಕ 6 ಲಕ್ಷ ರೊಕ್ಕ ಕೊಟ್ಟು ಬಾಡಿಗೆ ಕೊಟ್ಟು ಕಾರ್ ಇಟ್ಕೋತಿರೋ, ಅಥವಾ 1 ಲಕ್ಷಕ್ಕೆ ಸ್ವಂತಕ್ಕೆ ಕಾರ್ ಸಿಗ್ತೈತಲ್ಲ ಅಂತ ಹೇಳಿ ಕಾರ್ ಖರೀದಿ ಮಾಡ್ತಿರೋ? ನೀವಾಗಿದ್ರೆ ಏನ್ ಮಾಡ್ತಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕ್ರ? ನೀವು ನೆನಪು ಹಾರಬೇಡ್ರಿ. ಮತ್ತ ನನಗನಿಸ್ತೈತಿ, ಈ ತಲೆ ಇದ್ದವ್ರು ಯಾರಾದ್ರೂ 1 ಲಕ್ಷ ಕೊಟ್ಟು ಕಾರೇ ತಗೊಂಡ್ ಬಿಡ್ತಾರ. ಹೌದಿಲ್ ಹೇಳ್ರಿ?
ಆದ್ರೆ ಇಲ್ಲಿ ನೋಡ್ರಪ್ಪ ಮಜಾ ಹೆಂಗದ, ಒಂದ್ ಕಸ ಗುಡಿಸುವಂತ ಮಷಿನ್ ಐತಂತ. ಈ ಮಷಿನ್ ಮಾರ್ಕೆಟ್ ರೇಟ್ 115 ಕೋಟಿ ರೂಪಾಯಿ ಅಂತ. ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಲಿಕ್ಕತ್ತದ, ಇದನ್ನ ಗುತ್ತಿಗೆಗೆ ಅಂತ ಹೇಳಿ 613 ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕತ್ತದ. ಅಂದ್ರ ಬೆಂಗಳೂರಿನ ಕಸ ಹುಡುಗ್ಲಿಕ್ಕ ದಿನಕ್ಕೆ 24 ಲಕ್ಷ ರೂಪಾಯಿ ಖರ್ಚಾಗ್ತದಂತ. ಕನ್ನಡಿಗರೇ, ನಾವು ಕಷ್ಟಪಟ್ಟು ದುಡಿದ ತೆರಿಗೆ ಹಣವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೇಗೆ ಲೂಟಿ ಮಾಡ್ತಾ ಇದೆ ಅಂತ ಇವತ್ತು ನಾವು ನಿಮಗೆ ತೋರಿಸ್ತೇವೆ. ಕಾಂಗ್ರೆಸ್ ಸರ್ಕಾರ ಈಗ ಕಸ ಗುಡಿಸುವ ಯಂತ್ರದಲ್ಲೂ ತನ್ನ ಲೂಟಿಯನ್ನ ಮುಂದುವರೆಸಿದೆ. ಬೆಂಗಳೂರಿನ ಕಸ ಗುಡಿಸಲು 46 ಯಾಂತ್ರಿಕ ವಾಹನಗಳನ್ನ ಬಾಡಿಗೆಗೆ ತೆಗೆದುಕೊಂಡು ಅದಕ್ಕಾಗಿ 613 ಕೋಟಿ ರೂಪಾಯಿ ವಿನಿಯೋಗಿಸಲು ಈ ಸರ್ಕಾರ ಹೊರಟಿದೆ. ಅಸಲಿಗೆ ಒಂದು ರಸ್ತೆ ಗುಡಿಸೋ ಯಾಂತ್ರಿಕ ವಾಹನದ ಮಾರುಕಟ್ಟೆ ಬೆಲೆ ಕೇಂದ್ರ ಸರ್ಕಾರದ ಇ ಮಾರ್ಕೆಟ್ ಪ್ಲೇಸ್ ಜಿಇಎಂ ಪೋರ್ಟಲ್ನಲ್ಲಿ 2.5 ಕೋಟಿ ರೂಪಾಯಿ ಇದೆ. ಬೆಂಗಳೂರಿಗೆ 46 ಮೆಷಿನ್ ಬೇಕು ಅಂತಿದ್ದಾರೆ ಕಾಂಗ್ರೆಸ್ಸಿಗರು. ಅಂದ್ರೆ 46 ಇಂಟು 2.5 115 ಕೋಟಿ ರು. ನೀವೇ ಲೆಕ್ಕ ಹಾಕಿ, 46 ಮೆಷಿನ್ಗೆ ಎಷ್ಟಾಯ್ತು? ಕೇವಲ 115 ಕೋಟಿ ರು. ನೆನಪಿಡಿ, ಇದು ಸದ್ಯದ ಮಾರುಕಟ್ಟೆಯ ದರ. ಆದ್ರೆ 7 ವರ್ಷದ ಬಾಡಿಗೆ ಗುತ್ತಿಗೆ ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರ ಕೊಡ್ತಿರೋ ಬಿಲ್ ಎಷ್ಟು ಗೊತ್ತಾ? ಬರೋಬ್ಬರಿ 613 ಕೋಟಿ ರೂಪಾಯಿ. ಎಲ್ಲಿಯ 115 ಕೋಟಿ, ಎಲ್ಲಿಯ 613 ಕೋಟಿ? ಈ ಮಧ್ಯದ 500 ಕೋಟಿ ರೂಪಾಯಿ ಯಾರ ಜೇಬಿಗೆ ಹೋಗ್ತಾ ಇದೆ? ಇದು ಭ್ರಷ್ಟಾಚಾರ ಲೆಕ್ಕ ಅಲ್ಲದೆ ಮತ್ತೇನು? ಇಷ್ಟೇ ಅಲ್ಲ, ಇದೇ ಲೆಕ್ಕ ನೋಡಿದ್ರೆ ಬೆಂಗಳೂರಿನಲ್ಲಿ ಕಸ ಗುಡಿಸೋದಕ್ಕೆ ಈ ಭ್ರಷ್ಟ ಸರ್ಕಾರ ಪ್ರತಿದಿನಕ್ಕೆ 24 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ನಮ್ಮ ಹಣದಲ್ಲಿ ಹಗಲು ದರೋಡೆ ಮಾಡಿ ನಮ್ಮ ಮುಂದೆಯೇ ಕ್ಲೀನ್ ಸ್ವೀಪ್ ಮಾಡಲು ಹೊರಟಿದೆ. ಕನ್ನಡಿಗರೇ, ಇದು ನಾವು ನೀವು ಕಷ್ಟಪಟ್ಟು ದುಡಿದ ತೆರಿಗೆ ಹಣ. ಈ ಲೂಟಿಯನ್ನ ಪ್ರಶ್ನಿಸಿ ದನಿ ಎತ್ತಲೇಬೇಕಿದೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕಿದೆ. ಇದನ್ನ ನೋಡಿನು ನಮ್ಮ ರಾಜ್ಯದ ಮಂದಿ ಬಾಯಿ ಮುಚ್ಕೊಂಡು ಕುಂತೀವಲ್ಲ, ಇದು ನಮ್ಮ ಕರ್ಮ ನೋಡ್ರಿಪ್ಪ. ನಾವೇ ಕಟ್ಟಿರೋ ಟ್ಯಾಕ್ಸ್ ರೊಕ್ಕ ಯಾರ್ದೋ ಬಾಯಿಗೆ ತುರುಕ್ಲಿಕ್ಕತ್ತಾರ, ಆದ್ರ ನಾವು ಮಾತ್ರ ತಲಿ ಕೆಡಿಸ್ಕೊಳ್ಳಾರ್ದೆ ಕುಂತ ಬಿಟ್ಟಿವಿ. ಹೊಡ್ರಿ ಒಂದ್ ನಮ್ಮ ರಾಜ್ಯದ ಸತ್ತ ಪ್ರಜೆಗಳಿಗೆ ಚಪ್ಪಾಳೆ. ಇದನ್ನ ಪ್ರಶ್ನೆ ಮಾಡೋ ತಿಮ್ಮ ಅಂದ್ರ RSS ಬಂದೈತೋ ಗುಮ್ಮ ಅಂತ ಕುಂತ್ಕೊಂಡಾರ ಇಲ್ಲೊಬ್ರು. ಪಾಪ ಈಗಂತೂ ಅದೆಷ್ಟು ತ್ರಾಸ್ನ್ಯಾಗ ಐತು ಆ ಜೀವ. ಅಲ್ಲಿ ನೋಡಿದ್ರ ಅಪ್ಪ ಬಿಹಾರದ ಸೋಲ್ ನೋಡಿ ಕಂಗಾಲಾಗಿ ಹೋಗ್ಯಾರ, ಇಲ್ಲಿ ನೋಡಿದ್ರ ಪಥ ಸಂಚಲನ. ಅದು ಹೆಂಗ ತಡ್ಕೋಬೇಕ್ರಿ ಆ ಜೀವ? ಛೇ. ಆದ್ರೂ ಏನೇ ಹೇಳ್ರಪ್ಪ ನೀವ, ಏನೋ ಒಂದು 3000 ಮಂದಿ ಸೇರಿದ್ರು ಸಹಿತ ತಣ್ಣಗ ನಡೀತಿದ್ದಂಥ ಕಾರ್ಯಕ್ರಮ. ಆದ್ರೆ ಇವತ್ತು ಅದನ್ನ ಇಡೀ ದೇಶ ನೋಡು ಹಂಗ ಮಾಡಿದಂಥ ಕೀರ್ತಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸಲ್ಬೇಕಂತೀನಿ ನಾನು. ಆದ್ರೆ ಪಬ್ಲಿಕ್ ಟಿವಿ ರಂಗಣ್ಣ ಅವ್ರು ಮಾತ್ರ ಮಸ್ತ್ ಝಾಡ್ಸ್ಬಿಟ್ರು ನೋಡ್ರಿ. 300 700 ಏನಾಯ್ತು? ಪ್ರಿಯಾಂಕ ಖರ್ಗೆ ಆಗಬೇಕಾಗಿದ್ದಾಗತ್ತೆ. ಹೇಳ್ತೀನಿ ಕೇಳಿ ಹೇಗೆ ಅಂತ. ಅವ್ರು ಅನ್ಕೊಂಡಿರ್ಬೋದು ಮಿಷೆ ತಿರುಗಿಸ್ತಿದ್ದೀನಿ ಅಂತ. 3000 ಜನ ಪಥಸಂಚ ಮಾಡಿದ್ರು ಈ ರಾಜ್ಯದಲ್ಲಿ ಯಾವನು ಕೇರ್ ಮಾಡ್ತಿರ್ಲಿಲ್ಲ. ಚಿತ್ತಾಪುರದಲ್ಲಿ ಆಯ್ತಾ ಅಂತ ನಿಜ. ಯಾವನು ಕಡೆಗೆಲ್ಲ ಎಣ್ಣೆ ಹಾಕೊಂಡು ಕೂತ್ಕೊಂಡು ಹಿಂಗೆ ನೋಡ್ತಾ ಕೂತಿರ್ತಿರ್ಲಿಲ್ಲ. ಎಲ್ಲ ಒಂದು ಆಯ್ತಂತೆ ಬಿಡುತ್ತಂತೆ. ಈ ರಾಜ್ಯದಲ್ಲಿ ಒಂದು 100 ನಡೆದಿರ್ಬೇಕಲ್ಲಿ. ಯಾವನು ಜ್ಞಾಪಕ ಇದೆ? ಅಥವಾ ಯಾವನದನ್ನ ಗಮನಿಸ್ಕೊಂಡು ಕೂತಿದ್ದಾನೆ? ಯಾವ ಟಿವಿನವ್ರು ಗಮನಿಸ್ಕೊಂಡು ಕೂತಿರ್ತಾರ ಅದನ್ನ? ಅಥವಾ ಯಾವ ಪೇಪರ್ನವ್ರು ಯಾರೇ ಆಗಲಿ, ಲೋಕಲ್ ಎಡಿಷನ್ ಬಿಟ್ಬಿಡಿ. ಈಗ ಆಗಿದ್ದೇನು? 3000 ಅಲ್ಲ 350ಕ್ಕೆ ಎಷ್ಟು ಗಮನ ಬೇಕೋ ಅಷ್ಟು ಬಂದಾಯ್ತು. ನ್ಯಾಷನಲ್ ಇಶ್ಯೂ ಮಾಡಾಯ್ತು, ಬಂದಾಯ್ತು. ಥ್ಯಾಂಕ್ ಯು ಅಂತ ಎಷ್ಟ್ ಹೇಳಿದ್ರು ಅಷ್ಟೇ. ತಲೆ ಮೇಲೆ ಅಷ್ಟೇ ಖಾಲಿ ಅಂತ ತಿಳ್ಕೊಂಡಿದ್ಯಾ, ಒಳಗನು ಖಾಲಿ ಅಂತ ಯಾರೋ ಕಮೆಂಟ್ ಮಾಡಿದಿರ್ರಪ್ಪ. ಇನ್ನ ನವೆಂಬರ್ ಕ್ರಾಂತಿ ಬೆನ್ನಾಗೆ ಸಿದ್ದರಾಮಯ್ಯ ಸಾಹೇಬ್ರು ಡೆಲ್ಲಿ ಹೋಗಿದ್ರ. ಈ ಗ್ಯಾಪ್ನ್ಯಾಗ ಸಿದ್ದರಾಮಯ್ಯನವರು PM ಮೋದಿಜಿನ ಬೇರೆ ಭೇಟಿ ಮಾಡ್ತಾರ. CM DCM ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡದ್ಮ್ಯಾಲ ಸಿದ್ದು ಒಬ್ರೇ ಮೋದಿಜಿಯನ್ನ ಭೇಟಿ ಮಾಡ್ಲಿಕ್ ಬಂದಿದ್ರಂತ. ಸಿದ್ದು ಮೀಟ್ಸ್ ಮೋದಿ ಅಂತ ಅಂದ್ಮ್ಯಾಲ ಮಾಧ್ಯಮದವ್ರು ಸುಮ್ನೆ ಕುಂದಿರ್ತಾರ ಏನ್ ಹೇಳ್ರಿ? ಮೈಕ್ ಹೇಳಿದ್ರು. ಅಷ್ಟಕ್ಕ ಅವ್ರು ಹಿಂಗ್ ರೊಚ್ಚಿ ಹೇಳುದ. ಬೆಳೆಗಾರರದು ಪ್ರಶ್ನೆ, ಮತ್ತೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರೋದು, ಅದ್ರ ಬಗ್ಗೆ ಮಾತಾಡಕ್ ಹೋಗ್ತಾರೆ. ಕೆಲ ವಿವಾದದ ಬಗ್ಗೆ ಬಂದ್ಮೇಲೆ ಮಾತಾಡ್ತೀನಿ. ಯಾರ್ದೋ ಸಿಟ್ಟು ಇನ್ಯಾರ ಮೇಲೋ ಒಳ್ಳೇದಲ್ರಿ CM ಸಾಹೇಬ್ರೆ. ಇನ್ನೊಂದ್ ಕಡೆ ಮೋದಿಜಿದ್ ಒಂದು ವಿಡಿಯೋ ಫುಲ್ ವೈರಲ್ ಆಗ್ಲಿಕ್ಕತ್ತದ. ಮೋದಿಜಿ ಭಾಷಣದಾಗ ವಿರೋಧ ಪಕ್ಷಗಳಿಗೆ ಒಂದು ಕೌಂಟರ್ ಕೊಟ್ರು. ನೋಡಿದ್ರ ಮೋದಿಜಿ ಕಾಂಗ್ರೆಸ್ಸಿಗೆ ಉಳ್ಳಾಗಡ್ಡಿ ಕಟ್ಲಿಕ್ಕತ್ತಾರ. ಕಾಂಗ್ರೆಸ್ಸಿನ ಸೀನಿಯರ್ ಲೀಡರ್ ಶಶಿ ತರೂರ್ ಅವ್ರ ಕುಂತ ಚಪ್ಪಾಳೆ ಹೊಡೆಯುದ.
साथियों, बिहार चुनाव जीतने के बाद कुछ लोगों ने, मीडिया के कुछ मोदी प्रेमियों ने फिर से ये कहना शुरू किया है, भाजपा मोदी हमेशा 24/7 इलेक्शन बोर्ड में ही रहते हैं। मैं समझता हूं चुनाव जीतने के लिए इलेक्शन मोड नहीं, 2400 घंटे इलेक्शन मोड में रहना जरूरी होता है। इमोशनल मोड में रहना जरूरी होता है, इलेक्शन मोड में नहीं। जब मन के भीतर एक बेचैनी सी रहती है कि 1 मिनट भी गंवाना नहीं है, गरीब के जीवन से मुश्किलें कम करने के लिए, गरीब को रोजगार के लिए, गरीब को इलाज के लिए, मध्यम वर्ग की आकांक्षाओं को पूरा करने के लिए बस मेहनत करते रहना है। इस इमोशन के साथ, इस भावना के साथ सरकार लगातार जुटी रहती है। ನೀವೇ ಲೆಕ್ಕ ಹಾಕ್ರಿ, ಕಾಂಗ್ರೆಸ್ಸಿನ ಭವಿಷ್ಯ ಹೆಂಗಿರಬಹುದು ಅಂತ ಹೇಳಿ. ಶಶಿ ತರೂರ್ ಅಂತವ್ರು ಇನ್ನ ಅಲ್ಲೇ ಇರ್ತಾರಂತ ಅನಿಸ್ತೈತೆ ನಿಮಗ? ಯಾಕಿರ್ಬೇಕು ಹೇಳ್ರಿ? ಇನ್ನ ಕಡಿದಾಗಿ ಮುಂಬೈದೊಂದು ಪೊಲೀಸ್ ಕಾನ್ಸ್ಟೇಬಲ್ ವಿಡಿಯೋ ಬಹಳ ವೈರಲ್ ಆಗ್ಲಿಗತ್ತದ. ಚಲೋ ಅದದು, ನೋಡಿದ್ರೆ ಚಲೋ ಅನಿಸ್ತೈತಿ. ಅದನ್ನೊಂದು ನೋಡ್ಬಿಡ್ರಪ್ಪ. ರೈಲಿನ ಬೋಗಿದಾಗ ಹೆಣ್ಮಗಳು ಒಬ್ಳೇ ಇದ್ಲು ಅನ್ನೋ ಕಾರಣಕ್ಕ ಪೊಲೀಸ್ ಒಬ್ರು ಆಕಿನ ಧೈರ್ಯಕ್ಕೆ ಸೆಕ್ಯೂರಿಟಿ ಹಂಗ ನಿಂತು ಬಿಟ್ರು. ಇಂತಹ ಕರ್ತವ್ಯ ಮೆರೆಯುವಂತಹ ಪೊಲೀಸರಿಗೆ ಒಂದು ಸಲ್ಯೂಟ್ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.